ಮೇಡಮ್ ಇಲ್ಲಿ ನಾವು ಸ್ಯಾಂಡಲ್ವುಡ್ನ ಇಟ್ಕೊಂಡಿರೋದು ನಾವು ಚಿತ್ರಗಳನ್ನ ಮಾಡಿ ಮನರಂಜನೆ ಕೊಡಕ್ಕೆ ಹೊರತು ಅಲ್ಲಿ ಡಾನ್ಗಿರಿ ಮಾಡಕ್ಕಂತೂ ಅಲ್ಲ. ದಟ್ಸ್ ಗುಡ್. ಆಗಿರ್ಬೇಕು, ಅನ್ಸಿದ್ದನ್ನ ಹೇಳ್ಬಿಡ್ಬೇಕು, ನಾಟಕ ಆಡಬಾರ್ದು. ಐ ಲೈಕ್ ಸಚ್ ಪೀಪಲ್. ನಿನ್ನ ಡಾನ್ಗಿರಿ ಏನಾದ್ರು ಮಾಡ್ತಾ ಇದೆ, ಇವತ್ತು ನಿನ್ಗೆ ಆಲ್ರೆಡಿ ಕರ್ಮ ಹಿಂದೆ ಬಿದ್ದಿದೆ. ದರ್ಶನ್ ನಾನು ಹೇಳಿದೇನಂತ ಗೊತ್ತಿಲ್ದ್ರು ನಿನ್ ಕರ್ಮ ಮಾಡ್ಕೊಂಡಿದ್ಯಾ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಆ ಕರ್ಮವನ್ನ ತೊಳ್ಕೊಳಕ್ಕೆ ಪ್ರಯತ್ನ ಬೀಳು, ನಿನ್ಗೆ ಸಹಾಯ ಮಾಡ್ತಾರೆ ಬಿಟ್ಟು ನಿನ್ನ ಗುಂಡ ಒಬ್ಬ ಹೀರೋಗೆ ಮೇಡಮ್ ಈಗ ಯಶ್ ಇದಾನೆ, ಯಶ್ದು ಫಿಲಮ್ ಅಷ್ಟೇ ಮೇಡಮ್, ಹೊರಗಡೆ ಈಸ್ ಅ ಮೋಸ್ಟ್ ಸಾಫ್ಟ್ ಸ್ಪೋಕನ್ ಪರ್ಸನ್. ಬ್ಯೂಟಿಫುಲ್ ಪಾಯಿಂಟ್. ಸುದೀಪ್ ಸರ್ ಬಿಗ್ ಬಾಸ್ ಅಲ್ಲಿ ಹೆಂಗಿರ್ತಾರೆ ಬೇರೆ ವಿಚಾರ, ಅದರ್ವೈಸ್ ಪರ್ಸನಲಿ ಭೇಟಿ ಮಾಡಿದಾಗ ಅದೇ ಮೇಡಮ್ ಎಲ್ಲರೂ ನಮ್ಮ ಹತ್ರ ನಿದರ್ಶನ ಇದ್ದಾರೆ, ಯಾರ್ದು ಸಮಸ್ಯೆ ಇಲ್ಲ. ದರ್ಶನ್ ಒಬ್ಬಂದೇ ಯಾಕೆ ಈ ತರ ಅನ್ನೋದು ಒಂದು ಪ್ರಶ್ನೆ. ಒಂದು ನನಗೆ ಯಾರೋ ಹೇಳಿದ್ದು, ಹೆಣ್ಮಕ್ಳಿಗೆ ಧಮಕಿಗಳು ಕೊಡೋದು, ಪ್ರೊಡ್ಯೂಸರ್ಗೆ ಧಮಕಿ ಕೊಡೋದು, ಒಂದು ಅನ್ಸೀನ್ ಗ್ಯಾಂಗ್ ಅನ್ನ ಅವನು ಕಟ್ಕೊಂಡಿದ್ದಾನೆ. ಇಲ್ಲಿ ಇನ್ನೊಂದ್ಸಲ ಹೇಳು. ಅನ್ಸೀನ್ ಗ್ಯಾಂಗ್ ಅನ್ನ ಅವನು ಕಟ್ಕೊಂಡಿದ್ದಾನೆ ಇದರಲ್ಲಿ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ. ನಾವು ಅದನ್ನ ಬ್ರೇಕ್ ಮಾಡ್ತೀವಿ, ನಾವು ಹೇಳ್ಬಿಟ್ಟೆ ಬ್ರೇಕ್ ಮಾಡ್ತೀವಿ. ಯಾಕಂದ್ರೆ ನಾನು ಹೇಳ್ಬಿಟ್ಟೆ ಮಾಡಿ ಕೆಲಸ. ನಾನು ಬಿಗ್ ಬಾಸ್ ಅಲ್ಲಿ ಹೇಳಿ ಮಾಡಿದೆ, ಇಲ್ಲೂ ಹೇಳ್ತಾ ಇದ್ದೀನಿ, ಇವನೇನು ಡಾನ್ ಅಲ್ಲ, ಇವನು ಡಾನ್ಗಿರಿನ ಯಾರು ಒಪ್ಕೊಂತ, ನಾನಂತೂ ಒಪ್ಕೊಳಲ್ಲ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಮಗಳು ಊಟ ಮಾಡಿಲ್ಲ, ನನಗೆ ಒಂದು ತುತ್ತು ಅನ್ನದ ಬೆಲೆ ಗೊತ್ತಿದೆ, ಜೋಬಲ್ ಕಾಸಿಲ್ಲ ಅಂತಂದ್ರೆ ನನ್ನ ಬೆಲೆ ಗೊತ್ತಾಗಿದೆ. ಅದೇ ಹೇಳ್ತಾರಲ್ಲ, ಖಾಲಿ ಜೇಬ್ ಮತ್ತೆ ಖಾಲಿ ಪೇಟ್ ಜೋ ಸಿಕ್ಕಾತಾ है ना दुनिया का कोई भी यूनिवर्सिटी नहीं सिखाता. ಅಂದ್ರೆ ವೆರಿ ಗುಡ್ ಕಂಗ್ರಾಟ್ಸ್, ವೆರಿ ಗುಡ್.